ಹಾಯ್ ಎವ್ರಿವನ್. ಸೊ ಇವತ್ತು ನಮ್ಮ ಅತ್ತೆ ಮಾವ ಜರ್ಮನಿಗೆ ಬರ್ತಿದ್ದಾರೆ. ಇದು ಅವ್ರ ಫಸ್ಟ್ ವಿಸಿಟ್ ಟು ಜರ್ಮನಿ. ಸೊ ಲಾಸ್ಟ್ 5 years ಇಂದ ನಾವ್ ಇಂಡಿಯಾಗೆ ಹೋಗ್ತಿದ್ವಿ, ಅವ್ರು ನಮ್ಮನ್ನ ವೆಲ್ಕಮ್ ಮಾಡ್ತಿದ್ರು. ಸೊ ಈ ಸತಿ ಫಾರ್ ಚೇಂಜ್ ನಾವು ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ತಿದೀವಿ. ಇಟ್ ಫೀಲ್ಸ್ ವೆರಿ ನೈಸ್ ಅಂಡ್ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಅಂಡ್ ಕ್ಯೂರಿಯಸ್ ಅವ್ರು ಹೆಂಗೆ ಜರ್ಮನಿನ ರಿಸೀವ್ ಮಾಡ್ಕೋತಾರೆ ಅಂತ. ಇಲ್ಲಿ ಅಫ್ಕೋರ್ಸ್ ತುಂಬಾ ಥಿಂಗ್ಸ್ ಡಿಫ್ರೆಂಟ್ ಇರುತ್ತೆ, ಊಟ, ಕಲ್ಚರ್ ಎಲ್ಲಾನು ಅಲ್ವಾ. ಸೊ ನೋಡೋಣ ಅವ್ರು ಹೇಗೆ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ 6 weeks ನಮ್ಮ ಜೊತೆನೆ ಇರ್ತಾರೆ ಅಂಡ್ ಯಾ ಐ ಆಮ್ ಟು ಎಕ್ಸೈಟೆಡ್. ಸೊ ಅವ್ರನ್ನ ಕರ್ಕೊಂಬರೋದಿನ ಆ್ಯಸ್ ಯೂಶ್ವಲ್ ನಾನು ತಲೆಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೀನಿ. ದೇವ್ರ ಪೂಜೆ ಮಾಡಿದರೆ ಇಟ್ ಫೀಲ್ಸ್ ರಿಯಲಿ ಪಾಸಿಟಿವ್, ಅಟ್ಲೀಸ್ಟ್ ಫಾರ್ ಮೀ. ಆಮೇಲೆ ಸ್ವಲ್ಪ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಇರುತ್ತೆ ಅಲ್ವಾ, ಲೈಕ್ ಚೇಂಜಿಂಗ್ ಆಫ್ ಬೆಡ್ ಶೀಟ್ಸ್, ಅದನ್ನು ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಮ್ಮದು ಮನಿ ಕ್ಲೀನಿಂಗ್ ಆಲ್ ಪ್ರಿಪ್ರೇಷನ್ಸ್ ವರ್ ಆಲ್ರೆಡಿ ಡನ್, ಬಟ್ ದೀಸ್ ಆರ್ ಲೈಕ್ ಫೈನಲ್ ಟಚ್ ಅಪ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ದೋಸಾ ಬ್ಯಾಟರ್ ಕೂಡ ಮಾಡಿಟ್ಟಿದ್ದೀನಿ ಇನ್ ಕೇಸ್ ಅವರು ಏರ್ಪೋರ್ಟಿಂದ ಬಂದಾಗ ಇಫ್ ದೇ ಪ್ರಿಫರ್ ಟು ಈಟ್ ಸಮಥಿಂಗ್ ಹಾಟ್, ಐ ಥಿಂಕ್ ಹಾಟ್ ಇಡ್ಲೀಸ್ ವಿಲ್ ಬಿ ರಿಯಲಿ ನೈಸ್. ಆ್ಯಂಡ್ ನನಗೆ ದೋಸಾ ಬ್ಯಾಟರ್ ಶುಡ್ ಆಲ್ವೇಸ್ ಬಿ ಇನ್ ಮೈ ಫ್ರಿಡ್ಜ್, ಎಸ್ಪೆಷಲಿ ವೆನ್ ಗೆಸ್ಟ್ಸ್ ಆರ್ ಎಟ್ ಹೋಮ್. ಯಾಕಂದರೆ ಒಂದು ದೋಸಾ ಬ್ಯಾಟರಿಂದ ಯು ಕ್ಯಾನ್ ಪ್ರಿಪೇರ್ ಮಲ್ಟಿಪಲ್ ಡಿಶಸ್, ಸೊ ಐ ಆಲ್ವೇಸ್ ಪ್ರಿಫರ್ ಟು ಹ್ಯಾವ್ ದೋಸಾ ಬ್ಯಾಟರ್. ಆ್ಯಂಡ್ ಇವತ್ತು ಆಲ್ರೆಡಿ ದೋಸಾ ಬ್ಯಾಟರ್ ಕಮ್ ಔಟ್ ರಿಯಲಿ ವೆಲ್. ಇಲ್ಲಿ ನಾನು ಫ್ಲವರ್ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡೆ, ಒಂದು ವಾಸ್ ಮಾಡೋಣ ಅಂದ್ಬಿಟ್ಟು. ನನಗೆ ಫ್ಲವರ್ಸ್ ಇಟ್ ಎನ್ಲೈಟನ್ಸ್ ದ ಮೂಡ್ ಆಫ್ ಎವ್ರಿ ಪರ್ಸನ್ ಇನ್ ದ ರೂಮ್. ಸೊ ಒಂದು ಸಣ್ಣದಾಗಿ 2 ಬೊಕೆ ತೊಗೊಂಡು ಐ ಆಮ್ ಜಸ್ಟ್ ಮೇಕಿಂಗ್ ಅ ಸ್ಮಾಲ್ ವಾಸ್. ಆಲ್ಸೋ ನನ್ನ ಇನ್ಲಾಸ್ ಬಂದ ತಕ್ಷಣ ಪೂಜೆ ಮಾಡ್ತಾರೆ, ಸೊ ಅದಕ್ಕೆ ಕೂಡ ಇದು ಯೂಸ್ ಆಗ್ಬೋದು. ಸೊ ಆ್ಯಂಡ್ ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡಿ ಐ ವಿಲ್ ಪ್ಲೇಸ್ ಇಟ್ ಇನ್ ದ ಲಿವಿಂಗ್ ಹಾಲ್. ಸೊ and that is it. Almost everything is ready now. Finally, after all the preparations, ಈಗ ರೆಡಿ ಆಗೋ ಟೈಮ್. ಸೊ ನಾನು ಯೂಸ್ ಮಾಡೋದು ಒಂದು ಗುಡ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ ಟಿಂಟ್. ಸೊ ಈ 3 ಥಿಂಗ್ಸ್ ಇದ್ದರೆ ಐ ಥಿಂಕ್ ಐ ಆಮ್ ಆಲ್ ಸೆಟ್ ಟು ಗೋ. ಆ್ಯಂಡ್ ನಾನು ಇವಾಗ CGM ಹೇರ್ ರೊಟೀನ್ ಫಾಲೋ ಮಾಡ್ತಿರೋದ್ರಿಂದ ತಲೆನೂ ಬಾಚೋಗಿಲ್ಲ, ಸೊ ಲೈಫ್ ಇಸ್ ಬಿಕಮ್ ಮೋರ್ ಈಸಿಯರ್. ಆ್ಯಂಡ್ ಈಗ ನಾವು ಶೂಸ್ ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ವಿ ಆರ್ ಆಲ್ ಸೆಟ್ ಟು ಗೋ ರಿಸೀವ್ ಆರ್ ಇನ್ ಲಾಸ್. ಬ್ಯಾಗೇಜ್ ಕಲೆಕ್ಟ್ ಆಯ್ತು ಅಂತ ಸಿಕ್ತಂತೆ ಬ್ಯಾಗೇಜ್. ಬರ್ತಾರಂತೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. And now we are driving back home and ನಮ್ಮ ಮಾವ ಆಲ್ರೆಡಿ ನಿದ್ದೆ ಮಾಡಿದ್ದಾರೆ. ಐ ಥಿಂಕ್ ಈಸ್ ಟೂ ಟಯರ್ಡ್ ಆಫ್ಟರ್ ದ ಜರ್ನಿ. ಸೊ ಲೆಟ್ಸ್ ಕ್ವಿಕ್ಲಿ ಗೋ ಹೋಮ್. ಜರ್ಮನಿಲಿ ಆಟೋಬಾನ್ಸಲ್ಲಿ ದೇರ್ ಆರ್ ನೋ ಸ್ಪೀಡ್ ಲಿಮಿಟ್ಸ್, ಸೊ ಗೋಯಿಂಗ್ ಹೋಮ್ ವಾಸ್ ವೆರಿ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಮನೆಗೆ ಹೋದ ತಕ್ಷಣ ವಿ ಆರ್ ಪ್ರಿಪೇರಿಂಗ್ ಅ ಸೌತ್ ಇಂಡಿಯನ್ ಪರ್ಫೆಕ್ಟ್ ಮೀಲ್. ರಾಗಿ ಮುದ್ದೆ, ಸೊಪ್ಪು ಸಾರು, ಅನ್ನ, ಮಜ್ಜಿಗೆ ಆ್ಯಂಡ್ ಸಮ್ ಸಲಾಡ್. ಇಲ್ಲಿ ನೋಡ್ತಿರ್ಬೋದು ಐ ಆಮ್ ಮೇಕಿಂಗ್ ದ ಪರ್ಫೆಕ್ಟ್ ಮುದ್ದೆ. ಸೊ ನನಗೆ ಒಂದ್ಸತಿ ಶಾಕ್ ಆಗುತ್ತೆ ಇಫ್ ದ್ಯಾಟ್ ಇಸ್ ಮೀ, ಬಟ್ ಎಸ್ ನನಗೆ ರಾಗಿ ಮುದ್ದೆ ತಿನ್ನೋಕ್ಕೆ ಎಷ್ಟೆಷ್ಟಾನೋ ಐ ಥಿಂಕ್ ಐ ಆಮ್ ನೌ ಗುಡ್ ಅಟ್ ಮೇಕಿಂಗ್ ದೆಮ್ ಆಲ್ಸೋ. ಸೊ ಐ ಹ್ಯಾವ್ ಮೇಡ್ ದ ಪರ್ಫೆಕ್ಟ್ ರಾಗಿ ಬಾಲ್ಸ್ ಆ್ಯಂಡ್ time to get reviews from my in-laws. ಎಕ್ಸ್ಪರ್ಟ್ ಆಗ್ತದೆ ಇವಾಗಲ್ಲ, ನಿಮ್ಮ ಟೇಸ್ಟ್ ತಿನ್ನಬೇಕು ಅಂತಾನೆ ಕಾರ್ಪುಡಿ ನಮ್ಮದೇ ಇರೋದ್ರಿಂದ ಅದೇ ಥರ ಬಂದಿತ್ತು. ಸೊ ಎಲ್ಲರೂ ಜೊತೆಗೆ ಸೇರಿ ಊಟ ಮಾಡಿ ವಿ ಸ್ಲೆಪ್ಟ್ ಫಾರ್ ಅ ವೈಲ್ ಆ್ಯಂಡ್ ಸಂಜೆ ವಿ ವೆಂಟ್ ಟು ಅ ನಿಯರ್ ಬೈ ಲೇಕ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಈವ್ನಿಂಗ್. ಸೊ ಅಲ್ಲೇ ಅವ್ರ ಫಸ್ಟ್ ಜರ್ಮನ್ ಸ್ನ್ಯಾಕ್ ಫ್ಲಾಮ್ ಕುಕಿನ್ ಕೂಡ ಟೇಸ್ಟ್ ಮಾಡಿದ್ರು. ವಿ ಟುಕ್ ಬ್ಯೂಟಿಫುಲ್ ಫೋಟೋಸ್ ಆ್ಯಂಡ್ ವಿ ಹೆಡೆಡ್ ಬ್ಯಾಕ್ ಹೋಮ್. Sometimes the best moments in life are the simple ones, shared over a meal, a laugh, or a walk with family, isn't it?